ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥ ಕಟ್ಟಿಂಗು ಹಿಂದೆ ಬೋಟ್ ನೆಕ್ ಇಟ್ಟು ಮುಂದೆ ನಾರ್ಮಲ್ ನೆಕ್ಕು ಅಂದರೆ ಡೈಮಂಡ್ ಶೇಪ್ ಇಟ್ಟು ನೆಕ್ನ ಯಾವ ರೀತಿ ಬಾರ್ಡರ್ ಕೊಟ್ಟು ಡಿಸೈನ್ ಮಾಡೋದು ಅಂತ ಅದೇ ಥರ ನಾನು ಇವತ್ತು ಸ್ಟಿಚಿಂಗ್ ಹೇಳ್ಕೊಡ್ತಾ ಇಲ್ಲ, ಕಟ್ಟಿಂಗ್ ಮಾತ್ರ ತೋರಿಸ್ತಾ ಇದ್ದೀನಿ. ಸ್ಟಿಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಮೊದಲನೇ ಸಲ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಫ್ರೆಂಡ್ಸ್. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಮರ್ತಿದ್ದೀರಾ ಅಂದರೆ ಮತ್ತೊಂದು ಸಲ ಚೆಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಜಾಯಿನ್ ಬಟನ್ ತಗೊಳ್ಳಿ. ಹಾಗೆಯೇ ಈಗ ನಾನು ಹಿಂದೆ ಬೋಟ್ ನೆಕ್ ಇಟ್ಟು ಮುಂದೆ ನಾರ್ಮಲಾಗಿ ಡೈಮಂಡ್ ಶೇಪ್ ವಿ ಅಂದರೆ ಮುಂದೆ ನೆಕ್ಕುಗೆ ಡೈಮಂಡ್ ಶೇಪ್ ಡಿಸೈನ್ ಕೊಡೋದು, ನೆಕ್ಕುಗೆ ಯಾವ ಥರ ಕಟ್ಟಿಂಗ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಈಗ ನಾರ್ಮಲಾಗಿ ನಾನು ಸ್ಲೀವ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಸೇಮ್ ನಾನು ಸ್ಲೀವ್ ಕಟ್ಟಿಂಗು ವೀಡಿಯೋ ಬೇಕಿದ್ರೆ ನಿಮಗೆ ಆಲ್ರೆಡಿ ನಾನು ವೀಡಿಯೋ ಹಾಕಿದ್ದೀನಿ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಸಿಗುತ್ತೆ. ಸ್ಲೀವ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಕದು ಸ್ಲೀವ್ ಕಟ್ಟಿಂಗ್ ಆದ ನಂತರ ನನಗೆ ಲೈನಿಂಗಲ್ಲಿ ಈ ಥರ ಬಟ್ಟೆ ಇಟ್ಕೊಂಡಿದ್ದೀನಿ. ಸ್ಲೀವ್ ಕಟ್ಟಿಂಗ್ ಆದ ನಂತರನೇ ನಾನು ಬ್ಯಾಕ್ ಕಟ್ಟಿಂಗ್ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಮಾರ್ಜಿನ್ಗೆ ಅಂತ ಒಂದು ಅರ್ಧ ಇಂಚ್ ಬಿಟ್ಕೊಂಡಿದ್ದೀನಿ. ಈಗ ಉದ್ದ ಏನಿದೆ ಬ್ಲೌಸ್ ಉದ್ದ, ಅದಕ್ಕೆ ಕರೆಕ್ಟಾಗಿ ಅಳತೆ ಮಾಡಿಕೊಂಡು ಮೇಲೆ ಒಂದು ಅರ್ಧ ಇಂಚ್ ತೊಗೋತಾ ಇದ್ದೀನಿ. ಹಾಗೆಯೇ ಕಂಕ್ಳು ಡೌನಿಂಗ್ಗೆ ಮತ್ತು ಎಲ್ಲಿವರೆಗೂ ಸಿಗುತ್ತೆ ಅಲ್ಲಿವರೆಗೂ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ ಕಂಕ್ಳು ಡೌನಿಂಗಿಗೆ. ಹಾಗೆಯೇ ನೆಕ್ಕು ಉದ್ದ, ಬೆನ್ನು ಉದ್ದಕ್ಕೆ ನಾನೊಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ, ತೋರಿಸ್ಕೊಂಡೇ ಹಾಕ್ತಾಯಿದ್ದೀನಿ. ಹಾಗೆಯೇ ಸೊಂಟದ್ದು ಬ್ಯಾಕ್ ಮಾತ್ರ ತೊಗೊಳ್ತಾ ಇದ್ದೀನಿ. ನಾನು 1 ಇಂಚ್ ಎಕ್ಸ್ಟ್ರಾ ತೊಗೊಂಡು 2 ಇಂಚ್ಗೆ ಎಕ್ಸ್ಟ್ರಾ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಈ ಥರ ಬ್ಲೌಸ್ ಉದ್ದ ಎಷ್ಟಿದೆ ಅದಕ್ಕೆ ಮೇಲ್ಗಡೆ ಅರ್ಧ ಇಂಚು ಬಿಟ್ಟು ನಾವು ಮಾರ್ಕ್ ಹಾಕ್ಕೊಬೇಕು. ಕೆಳಗಡೆ ಅರ್ಧ ಇಂಚು ನಾವು ಹೊಲಿಗೆಗೆ ಅಂತ ನಾವು ಬಿಟ್ಟಿರ್ತೀವಿ. ಈಗ ನೋಡಿ, ಇಲ್ಲಿ ಇದೇ ಸುತ್ತಳತೆ ತೊಗೊಳ್ಳೋದು ಹೇಗೆ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಒಂದು ಮಾರ್ಕ್ ಹಾಕ್ಕೊಬೇಕು. ಈ ಥರ ಎಲ್ಲದಕ್ಕೂ ಈಗ ನಾವೇನು ಮಾರ್ಕ್ ಹಾಕಿದ್ದೀವಿ ಅದ್ರ ಮೇಲೆಲ್ಲ ಸ್ಟ್ರೈಟಾಗಿ ಒಂದೊಂದು ಗೆರೆನ ಹಾಕ್ಕೊಬೇಕು. ಇದು ಅಳತೆ ಬ್ಲೌಸಲ್ಲಿ ಏನು ಕೊಟ್ಟಿದ್ದಾರೆ ರೆಡಿ ಅಳತೆ ಈಗಿರುವಂಥದ್ದು. ಇದನ್ನು ನಾವು ಬೋಟ್ ನೆಕ್ಕಿಗೆ ಯಾವ ರೀತಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡೋದು ಅಂತ ನಾನಿವಾಗ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಮಾಮೂಲಿ ಅಳತೆ ಬ್ಲೌಸಿಂದ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ಆಲ್ರೆಡಿ ತೋರಿಸಿದ್ದೀನಿ ವೀಡಿಯೋದಲ್ಲಿ. ವೀಡಿಯೋನ ಒಂದು ಸಲ ಚೆಕ್ ಮಾಡಿ, ನಿಮ್ಗೆ ಆವಾಗಲೇ ಅರ್ಥ ಆಗುತ್ತೆ. ಈಗ ಅರ್ಥ ಆಗಿಲ್ಲ ಅಂತ ಅಂದರೆ ಈ ಥರ ನಾನು ಮಾರ್ಕ್ ಹಾಕ್ಕೊಂಡು ರೆಡಿಯಾಗಿ ಲೈನ್ ಎಳೆದಿದ್ದೀನಿ. ಈಗ ಟೇಪು ಮೇಯ್ನು, ಟೇಪ್ ಆ ಕಡೆ ಇತ್ತು, ಟೇಪ್ ಎತ್ಕೊಂಬರೋಣ ಅಂತ ಹೋಗಿದೆ. ಈಗ ಟೇಪಿಂದ ನಾವು ಒಂದು 4ಕ್ಕೆ ಒಂದು ಮಾರ್ಕ್ ಹಾಕ್ಕೊತೀನಿ ನೆಕ್ ಬಿಟ್ಟು. ನೋಡಿ, ಇದು ಬೋಟ್ ನೆಕ್ಕು. ಈಗ ಶೋಲ್ಡರು 3 ಇಂಚ್ಗೆ ಹಾಕ್ಕೊಂಡಿದ್ದೀನಿ. ಟೋಟಲು 7 ಇಂಚು ಬರಬೇಕು. ನಾವು ಬೋಟ್ ನೆಕ್ಕಿಗೆ ಕಟ್ಟಿಂಗ್ ಮಾಡಬೇಕಾದ್ರೆ ಟೋಟಲು 7 ಇಂಚಿಗೆ ನಾವು ಮಾರ್ಕ್ ಹಾಕ್ಕೊಬೇಕು ಶೋಲ್ಡರ್ನ. ಈಗ ಇಲ್ಲಿ ಕಂಕ್ಳು ಡೌನಿಂಗಿಗೆ ನಾವು 7.5 ತೊಗೊಂಡಿದ್ದೀನಿ. ಇಷ್ಟು ವ್ಯತ್ಯಾಸ ಮಾಡ್ಕೋಬೇಕು ನಾವು. ನೋಡಿ, ಈ ಥರ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಈ ಥರ ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟಾಗಿ ಗೆರೆ ಎಳ್ಕೊಂಡು ಕೂಡಿಸ್ಕೊತಾ ಇದ್ದೀನಿ ನಾನು. ನೋಡಿದ್ರಲ್ಲ, ಅಳತೆ ಬ್ಲೌಸಲ್ಲಿ ಏನಿದೆ ಅದಕ್ಕಿಂತ 3/4 ಇಂಚು ಕೆಳಗಡೆ ಬಂದಿದೆ ನಾವೀಗ ಮಾರ್ಕ್ ಹಾಕಿರುವಂಥದ್ದು. ನೋಡಿ, ಇಲ್ಲಿ ಕೆಳಗಡೆ ಮೇಲ್ಗಡೆ 4 ಇದೆ. ಈಗ ನೆಕ್ಕು ಮಾರ್ಕ್ ಹಾಕ್ಕೊಳ್ಳೋಕ್ಕೆ ನಾನು 3.5 ಅಥವಾ 3/4, ಅವ್ರು ಏನಾದರೂ ನೆಕ್ಕು ದೊಡ್ಡದಾಗಿದ್ದರೂ ಪರವಾಗಿಲ್ಲ, ದೊಡ್ಡದಾಗೇ ಬೇಕು ಅಂದರೆ ನೀವು 4ಕ್ಕೂ ತೊಗೋಬೋದು, 4.5ಗೂ ತೊಗೋಬೋದು. ಈಗ ಇಲ್ಲಿಂದ ನಾನು ಗೆರೆ ಹಾಕಿದ್ದೀನಲ್ಲ ಅಲ್ಲಿಗೆ 3 ಇಂಚ್ ತೊಗೊಂಡಿದ್ದೀನಿ. ನೋಡಿ, ಈಗ ನಾನು ಗೆರೆ ಹಾಕ್ಕೊಂಡನಲ್ಲ ಅಲ್ಲಿಂದ ಅಲ್ಲಿವರೆಗೆ 3 ಇಂಚ್ ತೊಗೊಂಡು ತ್ರಿಭುಜದ್ದು ಡಿಸೈನ್ ಬೇಕಂತವ್ರಿಗೆ ಈ ಥರ ತ್ರಿಭುಜ ಶೇಪಲ್ಲಿ ನನಗೆ ಡಿಸೈನ್ ಹೊಲ್ಕೊಡಿ ಅಕ್ಕ ಅಂದಿದ್ದಾರೆ. ನೋಡಿ, ಈ ಥರ ನಾನು ಮಾರ್ಕ್ ಹಾಕ್ಕೊಂಡು ಒಂದು 3.5 3/4ಗೆ ಮಾರ್ಕ್ ಹಾಕ್ಕೊಂಡು ಡಿಸೈನ್ ಮಾಡ್ಕೊತಾ ಇದ್ದೀನಿ. ಅವ್ರದ್ದು ಸ್ವಲ್ಪ ಡಿಸೈನ್ ಬಂದಿದೆ, ಹಂಗಾಗಿ ಅದು ಡಿಸೈನ್ ಸೇರಿಸ್ಕೊಂಡ್ರೆ ಜಾಸ್ತಿನೇ ಬರುತ್ತೆ. ರೆಡಿ ಏನಿದೆ ಡಿಸೈನ್ ಅಲ್ಲದೆ ರೆಡಿ ಏನಿದೆ ಅಷ್ಟಕ್ಕೆ ಕರೆಕ್ಟಾಗಿ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈಗ ಇದಾದ ನಂತರ ನಾನು ಸ್ಲೀವ್ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಒಂದು ಸಲ ನಾನು ಚೆಕ್ ಮಾಡ್ಕೊತಾ ಇದ್ದೀನಿ. ಕಂಕ್ಳು ಡೌನಿಂಗ್ ಕರೆಕ್ಟಾಗಿದೆಯಾ ಸ್ಲೀವ್ ಕಟ್ಟಿಂಗ್ ಮಾಡಿರೋದಕ್ಕೆ ಅಂತ. ನೋಡಿ, ಪರ್ಫೆಕ್ಟಾಗಿ ಬಂತು. ಇಷ್ಟು ಪರ್ಫೆಕ್ಟಾಗಿ ಬಂದರೆ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೂ ಪರ್ಫೆಕ್ಟಾಗಿ ಬರುತ್ತೆ. ಈಗ ರೆಡಿ ನಾನು ಏನು ಮಾರ್ಕ್ ಮಾಡಿಟ್ಟಿದ್ದೀನಿ ಅದರ ಮೇಲೇ ಕರೆಕ್ಟಾಗಿ ನಾನು ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ 2 ಇಂಚು ನಾನು ಹೊಲಿಗೆಗೆ ಅಂತ ಬಿಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಅದನ್ನು ಸೇರಿಸ್ಕೊಂಡು ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ.
ನೋಡಿ ಈ ಥರ ನಾವು ಮಾರ್ಕ್ ಮಾಡ್ಕೊಬೇಕು. ನಿಮಗೆ ನೆಕ್ ಅಗಲ ಜಾಸ್ತಿ ಬೇಕು ಅಂದರೆ ನಾನು ಮೊದಲೇ ಹೇಳ್ದಂಗೆ 4ಕ್ಕೂ ತೊಗೊಳ್ಳಿ, 4.25ಗೂ ತೊಗೊಳ್ಳಿ. ಅವ್ರು ಯಾವ ಥರ ಹಾಕೋತಾರೆ ಅದ್ರ ಮೇಲೆ. ಇವರು ಸ್ವಲ್ಪ ಮೀಡಿಯಮ್ ಅಂತ ಹೇಳಿದ್ರು. ಈಗ ನಾನು 3.25ಗಿಂತ 1 ಪಾಯಿಂಟ್ ಜಾಸ್ತಿ ಇಟ್ಟಿದ್ದೀನಿ. ನಾನು ಸ್ಟಿಚ್ ಮಾಡಾದ್ಮೇಲೆ ಅದು 3.25ಗೆ ಬರುತ್ತೆ, ಸಾಕಷ್ಟೇ. ಈ ಥರ ಮಾರ್ಕ್ ಮಾಡಿಕೊಂಡು ನಾನು ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ನಿಮಗೆ ತೋರಿಸ್ತೀನಿ ಯಾವ ಥರ ನಾನು ಸ್ಟಿಚ್ಚಿಂಗ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಈ ಡಿಸೈನು ತುಂಬಾ ಟ್ರೆಂಡಿಂಗಲ್ಲಿದೆ. ಇದು ಬ್ಯಾಕ್ ಆಯಿತು ನೋಡಿ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಇಲ್ಲಿ, ಅಲ್ಲಿವರೆಗೂ ಹೊಟ್ಟೋಗ್ಬಿಡುತ್ತೆ. 3.25 ಬರುತ್ತೆ ನನಗೀಗ ರೆಡಿ ಮಾಡಿದ್ಮೇಲೆ. ಅಷ್ಟು ಸಾಕು. ಫಸ್ಟ್ನೇ ಸಲ ಬೋಟ್ ನೆಕ್ ಹೊಲ್ಸ್ಕೊತಾ ಇದ್ದಾರೆ. ಅವ್ರಿಗೆ ನೆಕ್ ಜಾಸ್ತಿ ಅಗಲ ಆದರೆ ಆಮೇಲೆ ಇರಿಟೇಷನ್ ಆಗುತ್ತೆ, ಚಿಕ್ಕ ಮಾಡೋಕ್ಕಾಗಲ್ಲ. ಚಿಕ್ಕದಿದ್ರೆ ಬೇಕಾದ್ರೆ ದೊಡ್ಡ ಮಾಡಿಕೊಡ್ಬೋದು, ದೊಡ್ಡದಾದರೆ ಚಿಕ್ಕದಂತೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈಗ ಬ್ಯಾಕ್ ಏನು ನಾನು ಕಟ್ಟಿಂಗ್ ಮಾಡಿಟ್ಟಿದ್ದೀನಿ ಅದನ್ನು ಲೈನಿಂಗ್ ಮೇಲೆ ಇಟ್ಕೊಂಡು ನಾರ್ಮಲಾಗೆ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ನೋಡಿ ಈ ಕಡೆ ಒಂದು 1/4 ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀನಿ ನಾನು. ಅಂದರೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೊಡಬೇಕಾದ್ರೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಒಂದು 1/4 ಇಂಚು ಮುಂದೆ ಮಾರ್ಕ್ ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲಿ. ಕಂಕ್ಳು ಡೌನಿಂಗು ಅಷ್ಟೇ, ಅಲ್ಲಿ ಏನು ನಾನು ಬ್ಯಾಕಿಗೆ ತೊಗೊಂಡಿದ್ದೀನಿ ಅದ್ರ ಮೇಲೆ ನಾನು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡ್ಕೋಬೇಕು. ಫಸ್ಟ್ ಬ್ಯಾಕಲ್ಲಿ ಏನು ನಾವು ಕಟ್ಟಿಂಗ್ ಮಾಡಿದ್ದೀವಿ ಅದನ್ನು ಕರೆಕ್ಟಾಗಿ ಬೆನ್ನು ಉದ್ದ ಹಾಗೆಯೇ ಕಂಕ್ಳು ಡೌನಿಂಗ್ದು ಇದೆಲ್ಲ ಕರೆಕ್ಟಾಗಿ ನಾವು ಮಾರ್ಕ್ ಮಾಡ್ಕೊಬೇಕು. ನೋಡಿ ಇಲ್ಲಿ ನೋಡಿದ್ರಲ್ಲ, ನಾನು ಮಾರ್ಕ್ ಎಲ್ಲೆಲ್ಲಿ ಮಾಡ್ತಾಯಿದ್ದೀನಿ ಅಂತ ಒಂದು ಸಲ ಗಮನ ಕೊಟ್ಟು ನೋಡಿ. ಶೋಲ್ಡರ್ ಇದಕ್ಕೆ 3 ತೊಗೊಂಡಿದ್ದೀನಿ, ನೆಕ್ ವಿಡ್ತ್ಗೆ 4 ತೊಗೊಂಡಿದ್ದೀನಿ, ಟೋಟಲಿ 7 ಆಯಿತು. ಇದು ಅಳತೆ ಬ್ಲೌಸಲ್ಲಿ ಇತ್ತಲ್ಲ ಅದಕ್ಕೆ ಒಂದು ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ ನೋಡಿ. 1.25 ಇಂಚು ಮೇಲೆ ಬಂದಿದೆ ನಾನು ಮಾರ್ಕ್ ಮಾಡಿರೋದಕ್ಕಿಂತ. ಈಗ ಇದಕ್ಕೆಲ್ಲ ನಾನು ಸ್ಟ್ರೈಟಾಗಿ ಗೆರೆ ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲಿ. ಈಗ ನಾವು ಮುಂದೆಗಡೆ ಫ್ರಂಟಲ್ಲಿ ಶೇಪ್ ತೊಗೋಬೇಕು ಅಂದರೆ 1/4 ಇಂಚ್ಗಿಂತ 1/4 ಇಂಚ್ ಆದರೂ ಪರವಾಗಿಲ್ಲ, 1/4 ಇಂಚ್ಗಿಂತ 1 ಪಾಯಿಂಟ್ ಜಾಸ್ತಿ ಆದರೂ ಪರವಾಗಿಲ್ಲ. ಈ ಥರ ಒಳಗಡೆಗೆ ನಾವು ಗೆರೆ ಹಾಕ್ಕೊಂಡು ಶೇಪ್ ತೊಗೋಬೇಕು. ಈ ಥರ ನೋಡಿ ನಾನು ತೋರಿಸಿದ್ನಲ್ಲ, ಈ ಥರ ಫ್ರಂಟಿಗೆ ಮಾತ್ರ. ಈಗ ನಾರ್ಮಲಾಗಿ ನೆಕ್ಕು ನೋಡ್ಕೊಬೇಕು. ನಾರ್ಮಲಾಗಿ ನೆಕ್ಕು ಅಳತೆ ಬ್ಲೌಸಲ್ಲಿ ಏನಿದೆ ಅದನ್ನು ನಾನು ಒಂದು ಸಲ ಮಾರ್ಕ್ ಮಾಡ್ಕೊತೀನಿ. ನಿಮ್ಮ ಕಣ್ಣೆದುರಿಗೇ ಮಾರ್ಕ್ ಮಾಡ್ಕೊತೀನಿ, ನೋಡ್ಕೊಳ್ಳಿ. ನಿಧಾನ ಆದರೂ ಪರವಾಗಿಲ್ಲ, ಒಂದು 5 ನಿಮಿಷ ನಿಧಾನಕ್ಕಾದರೂ ಬ್ಲೌಸ್ನ ಕಟ್ಟಿಂಗ್ ಮಾಡಿ. ಕಟ್ಟಿಂಗ್ ಇಂಪಾರ್ಟೆಂಟು, ಅದಕ್ಕೋಸ್ಕರ. ಈಗ ನೋಡಿ ಡಾಟ್ಗೆ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ನಾನು. ಶೋಲ್ಡರಿಂದ ಡಾಟಿಗೆ ಕರೆಕ್ಟಾಗಿ ಇಟ್ಕೊಂಡು ಮಾರ್ಕ್ ಹಾಕ್ಕೊಂಡಿದ್ದೀನಿ, 1/4 ಇಂಚು ಎಕ್ಸ್ಟ್ರಾ ತೊಗೊಂಡು. ಈಗ ಇದೂ ಅಷ್ಟೇ, ಕಂಕ್ಳು ಡೌನಿಂಗಿಂದ ಎಲ್ಲಿ ಬೆಲ್ಟು ಜಾಯ್ನ್ ಆಗಿದೆ ಅಲ್ಲಿವರೆಗೂ ನಾನೊಂದು ಮಾರ್ಕ್ ಮಾಡಿಕೊಂಡೆ. ಆ ಕಡೆ ಈ ಕಡೆ ಒಂದು 1/4 ಇಂಚು ಬಿಟ್ಟು. ನೀವು ಬೇಕಾದ್ರೆ ಡಾಟ್ ಹಿಡಿತೀನಿ ಅಂದರೆ ಅದಕ್ಕೊಂದು 1/4 ಇಂಚು ಬಿಡಿ. ಈಗ ನೋಡಿ ನೆಕ್ಕು ನಾನು ಸರಿಯಾಗಿ ಅಳತೆ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ. ನಾರ್ಮಲ್ ಬ್ಲೌಸ್ಗೆ ನಾವು ಯಾವ ಥರ ನೆಕ್ಕು ಕಟ್ಟಿಂಗ್ ಮಾಡ್ಕೊತೀವಿ ಅದೇ ಥರನೇ ಇಟ್ಕೊಂಡಿದ್ದೀನಿ ನಾನು. ಇದು ಬೋಟ್ ನೆಕ್ ಆಗಿರೋದ್ರಿಂದ ನಾನು ಇವರು ರೆಡಿ ಬ್ಲೌಸಲ್ಲಿ ಏನಿದೆ ಅಷ್ಟು ನಾನು ಕೊಡೋಕ್ಕಾಗಲ್ಲ, ಅಂದರೆ ಜಾಸ್ತಿ ಆಗಿಬಿಡುತ್ತೆ. ಈಗ ಡಾಟ್ತ ನಾನು ಮಾರ್ಕ್ ಮಾಡಿಕೊಂಡೆ. ರೆಡಿ ಬ್ಲೌಸಲ್ಲಿ ಏನಿದೆ ಅದಕ್ಕೆ ಕರೆಕ್ಟಾಗಿ ನಾನು ನೆಕ್ಕನ್ನು ಇಟ್ಕೊಂಡು ಡಾಟ್ಗೆ ಬೇಕಾಗಿರುವಷ್ಟು ಬೆಲ್ಟು ಜಾಯಿಂಟ್ ಮಾಡ್ತೀವಲ್ಲ ಅಲ್ಲಿವರೆಗೂ ಹಾಗೇ ಮಾರ್ಕ್ ಮಾಡಿಕೊಂಡೆ. ಈಗ 6ವರೆಗೆ ನಾನು ಕರೆಕ್ಟಾಗಿ ನೆಕ್ಕನ್ನು ಇಟ್ಕೊತೀನಿ. ರೆಡಿ ಆದಮೇಲೆ 6.25 ಬರುತ್ತೆ, ಸಾಕಾಗುತ್ತೆ. ಅದಕ್ಕೋಸ್ಕರ 6.25 ಇಟ್ಕೊಂಡಿದ್ದೀನಿ ನಾನು. ಈಗ 1/4 ಇಂಚು ಆಚೆ, 1-2 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಆಚೆಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಕ್ರಾಸಾಗೆ ಡೈಮಂಡ್ ಶೇಪ್ ಕೊಡೋಣ. ಈಗ ನೋಡಿ ಈ ಥರ ಆ ಗೆರೆಗೆ ಜಾಯಿಂಟ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ 1/4 ಇಂಚ್ ಆಚೆ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಡಾಟ್ಗೆ 3ವರೆಗೆ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಮಧ್ಯ 1/4 ಗ್ಯಾಪ್ ಕೊಟ್ಕೊಂಡಿದ್ದೀನಿ. 2 ಜಾಯಿಂಟ್ ಮಾಡ್ಕೋಬೇಕು ಅಂತ ಅಂದರೆ. ಡಾಟ್ರದ್ದೆಲ್ಲ ಯಾವ ರೀತಿ ಮಾರ್ಕ್ ಹಾಕಬೇಕು ಅಂತ ನಿಮ್ಗೆ ವಿಡಿಯೋ ಬೇಕಿದ್ದರೆ ನಾನು ವಿಡಿಯೋ ಆಲ್ರೆಡಿ ಮಾಡಿ ಹಾಕಿದ್ದೀನಿ. ಒಂದು ಸಲ ವಿಡಿಯೋನ ಚೆಕ್ ಮಾಡಿ, ಫಸ್ಟ್ನೇ ಸಲ ನೋಡ್ತಾ ಇರೋರು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕಲಿಯುವಂಥವ್ರಿಗೆ, ಸ್ಟಿಚ್ಚಿಂಗ್ ಮಾಡುವಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೋಡಿ ಈ ಥರ ನಾನೇನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದರ ಮೇಲೆಲ್ಲ ಗೆರೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಚೆನ್ನಾಗಿ ಕಾಣಲಿ, ಕಟಿಂಗ್ ಮಾಡಬೇಕಾದ್ರೆ ಕರೆಕ್ಟಾಗಿ ಕಾಣಲಿ ಅಂತ ಅಂದ್ಬಿಟ್ಟು.
ನೋಡಿದ್ರಲ್ಲ 6:30 ಕರೆಕ್ಟಾಗಿ ನಾನು ನೆಕ್ನ ತೊಗೊಂಡಿದ್ದೀನಿ. ಅವರೇನಾದರೂ ಅಕಸ್ಮಾತ್ ಇನ್ನೂ ಜಾಸ್ತಿ ಬೇಕು ನನಗೆ ಅಂತ ಅಂದರೆ ನೀವು ತೊಗೊಳ್ಳಿ, ಪರವಾಗಿಲ್ಲ. ನಾನೇನಿದೆ ಬ್ಲೌಸಲ್ಲಿ ಅದ್ರ ತಕ್ಕಂತೆ ನಾನು ಅಳತೆ ತೊಗೊಂಡಿದ್ದೀನಿ. ಹಿಂದೆ ಬ್ಯಾಕ್ ಬಟನ್ ಇದು ಬೋಟ್ ನೆಕ್ ಇಟ್ಟು ಮುಂದೆ ನಾರ್ಮಲ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ಸುಮಾರು ಜನ ಕೇಳ್ತಿದ್ರು. ಅದಕ್ಕೋಸ್ಕರನೇ ನಾನು ಇವತ್ತು ವಿಡಿಯೋ ಮಾಡಾಕ್ತಾಯಿದ್ದೀನಿ. ಅದು ಅಲ್ಲದೆ ಇದು ಹಿಂದೆ ಬ್ಯಾಕಲ್ಲಿ ವಿ ಡಿಸೈನ್ ಬರುತ್ತೆ, ಅಂದರೆ ವಿ ಅಂತ ಅಂದರೆ ತ್ರಿಭುಜ ಡಿಸೈನ್ ಬರುತ್ತೆ, ಮುಂದೆ ಡೈಮಂಡ್ ಡಿಸೈನ್ ಬರುತ್ತೆ. ಈ ನೆಕ್ಕಿಗೆ ನಾನು ಮುಂದೆ ಫ್ರಂಟಲ್ಲಿ ಸ್ವಲ್ಪ ಬಾರ್ಡರ್ನ ಯಾವ ರೀತಿ ಡಿಸೈನ್ ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟಿಚಿಂಗ್ ವೀಡಿಯೋದಲ್ಲಿ ಹಾಕ್ತೀನಿ. ಅದನ್ನು ನೋಡಿ ನಿಮಗೆ ಯಾವ ರೀತಿ ಡಿಸೈನ್ ಬಂತು ಅಂತ ಅರ್ಥ ಆಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಬಾರ್ಡರ್ ಎಲ್ಲ ಈಗ ಅದೇ ಟ್ರೆಂಡಿಂಗಲ್ಲಿ ನಡೀತಾ ಇರೋದು. ಮುಂದೆ ನೆಕ್ಕಿಗೆ ಈ ಥರ ಡೈಮಂಡ್ ಶೇಪ್ ಇಟ್ಟು ಬಾರ್ಡರ್ ಕೊಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಯಾರೊಬ್ಬರು ಸೆಲೆಬ್ರಿಟೀಸ್ ಎಲ್ಲ ಇದೇ ಥರನೇ ಈಗ ಡಿಸೈನ್ ಮಾಡಿಸ್ಕೊತಾ ಇರೋದು. ನೋಡಿ ಏನು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಕರೆಕ್ಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ. ಅಂದರೆ ಸ್ವಲ್ಪ ಗಾಳಿಗೆ ಆರ್ಕೊಳ್ಳುತ್ತೆ ಅಂತ ನಾನು ಗ್ರಿಪ್ ಇರಲಿ ಅಂತ ಸ್ಕೇಲ್ ಇಟ್ಟಿದ್ದೀನಿ ಅಷ್ಟೇ. ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಸುಮಾರು ಜನ 90% ಜನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ. ಅದಕ್ಕೆ ನಾನು ವಿಡಿಯೋದಲ್ಲಿ ಪದೇ ಪದೇ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಜಾಯಿನ್ ಬಟನ್ ತೊಗೊಳ್ಳಿ. ಹಾಗೆಯೇ ನೋಡಿ ಈ ಥರ ನಾನೆಲ್ಲದಕ್ಕೂ ಮಾರ್ಕ್ ಮಾಡ್ಕೊಂಡಿದ್ದೀನಿ. ರೆಡಿ ಆಯಿತು. ಫ್ರಂಟ್ ಕಟಿಂಗ್, ಬ್ಯಾಕಲ್ಲಿ ಬೋಟ್ ನೆಕ್ಕು, ಫ್ರಂಟಲ್ಲಿ ನಾರ್ಮಲ್ ನೆಕ್ಕು. ನೋಡಿದ್ರಲ್ಲ ಯಾವ ರೀತಿ ಬಂತು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ವಿಡಿಯೋ ನಿಮಗೆ ಇದು ಸ್ಟಿಚಿಂಗ್ ಬರುತ್ತೆ, ಆ ವಿಡಿಯೋನೂ ಹಾಗೆ ನೋಡಿ ಎಂಕರೇಜ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ನಾನು ಏನು ಅಳತೆಗೆ ಕರೆಕ್ಟಾಗಿ ಮಾಡಿದೆ ಅದೇ ಅಳತೆಗೆ ಕಟಿಂಗ್ ನೀಟಾಗಿ ಚೆನ್ನಾಗಿ ಬಂದಿದೆ. ಅವರು ಇದೇ ನೆಕ್ ಬೇಕು ಅಂತ ಹೇಳಿದರು, ಅದಕ್ಕೋಸ್ಕರನೇ ಆ ನೆಕ್ನೇ ನಾನು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ನೋಡಿ ಇದು ನಾನು ಸ್ಟಿಚಿಂಗ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ನಿಮಗೆ ಗೊತ್ತಾಗಲಿ ಅಂತ ಈ ಥರ ಮಾರ್ಕ್ ಹಾಕ್ಕೊಂಬಿಡಿ. ನಾವೇನು ಮಾರ್ಕ್ ಮಾಡಿದ್ದೀವಿ ಅದ್ರ ಮೇಲೆ ಸ್ವಲ್ಪ ಡಾರ್ಕಾಗಿ ಮಾರ್ಕ್ ಹಾಕ್ಕೊಳ್ಳಿ. ಈ ಥರ 1/4 ಇಂಚು ಆಚೆಗೆ ನಾನು ಸ್ಟಿಚಿಂಗ್ ಮಾಡ್ಕೊಳ್ಳೋಕ್ಕೂ ಯಾವ ಥರ ಅಂತ ಅಂದ್ಬಿಟ್ಟು ಒಂದು ಡಾಟ್ ಹಾಕ್ತಾಯಿದ್ದೀನಿ, ನಿಮ್ಗೆ ಸ್ವಲ್ಪ ಗೊತ್ತಾಗಲಿ ಅಂತ. ನೋಡಿ ಸ್ಟಿಚಿಂಗ್ ಮಾಡಬೇಕಾದ್ರೆ ಈ ಥರ ಕರೆಕ್ಟಾಗಿ ಮಾರ್ಕು ಕಂಡ್ರೆ ಸ್ಟಿಚಿಂಗ್ ಮಾಡುವಾಗ ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲೂ ಕ್ರಾಸ್ ಆಗಲ್ಲ, ಹಾಗೆಯೇ ಎಲ್ಲೂ ಹೆಚ್ಚು ಕಮ್ಮಿ ಆಗಲ್ಲ, ಒಂದೇ ಸಮ ನೀಟಾಗಿ ಡಿಸೈನ್ ಬರುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಈ ಥರ ಮಾರ್ಕ್ ಮಾಡ್ತಾಯಿದ್ದೀನಿ. ಮತ್ತು ನೋಡಿ 1/4 ಇಂಚ್ಗೆ ಇದು ಹೊಲಿಗೆ ಬರುವಂಥದ್ದು ಜಾಗ. ಇದು ಇಷ್ಟಕ್ಕೆ ಕರೆಕ್ಟಾಗಿ ನೀಟಾಗಿ ಹೊಲಿಗೆ ಹಾಕ್ಕೊಂಡು ಹೋಗ್ಬೇಕು ನಾವು. ನಾನು ಇದನ್ನೆಲ್ಲ ಯಾಕಪ್ಪ ತೋರಿಸ್ತಾ ಇದ್ದೀನಿ ಅಂದರೆ ಈಗ ಕಲಿತಾ ಇರುವಂಥವ್ರಿಗೆ ಸ್ವಲ್ಪ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ತೋರಿಸ್ತಾ ಇದ್ದೀನಿ ನಾನು. ನೋಡಿ ಸ್ಟಿಚಿಂಗ್ ಮಾಡಬೇಕಾದ್ರೆ ತುಂಬಾ ಸುಲಭ ಆಗುತ್ತೆ ನೀವು ಈ ಥರ ಮಾರ್ಕ್ ಹಾಕ್ಕೊಂಡಿದ್ರೆ. ಈಗ ಕಲಿತಾ ಇರುವಂಥವ್ರು ಈ ಥರ ಮಾರ್ಕ್ ಹಾಕ್ಕೊಂಡು ಸ್ಟಿಚಿಂಗ್ ಮಾಡಿ 100% ನಿಮಗೆ ಸ್ಟಿಚಿಂಗ್ ಎಲ್ಲೂ ಹೆಚ್ಚು ಕಮ್ಮಿ ಬರಲ್ಲ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.